ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಪಾಲಕರಿಗೆ ಚಾನಲ್ಗೆ ಸ್ವಾಗತ. ನೋಡಿ, ಬಹಳಷ್ಟು ವಿದ್ಯಾರ್ಥಿಗಳು ಮತ್ತು ಪಾಲಕರು ಆತಂಕಗೊಂಡಿದ್ದರು. 28ನೇ ತಾರೀಕು ಅಡ್ಮಿಷನ್ ಲಾಸ್ಟ್ ಡೇಟ್ ಇದೆ ಅಂತ. ಇವರಿಗೆಲ್ಲ ಕೆಎಯಿಂದ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ನೋಡಿ, KCET ಕೋರ್ಸಸ್ ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, BSc ನರ್ಸಿಂಗ್, B.Pharm, ಫಾರ್ಮ್ ಡಿ, BPT, BPO, ಅಲೈಡ್ ಹೆಲ್ತ್ ಕೋರ್ಸ್ಗಳ ಪ್ರವೇಶ. ನೋಡಿ, 2ನೇ ಸುತ್ತಿಗೆ ಚಾಯ್ಸ್ಗಳ ಆಯ್ಕೆ, ಶುಲ್ಕ ಪಾವತಿ ಮಾಡಲು ಮತ್ತು ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳಲು ದಿನಾಂಕ ವಿಸ್ತರಣೆ. ನೋಡಿ, ಬಹಳಷ್ಟು ಜನ ಕೇಳ್ತಾ ಇದ್ರು ಡೇಟ್ ಎಕ್ಸ್ಟೆಂಡ್ ಮಾಡಬೇಕು ಅಂತ. ಈಗ ಕೊನೆಗೂ ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ. UGCET 2026 ಕೋರ್ಸ್ಗಳ ಪ್ರವೇಶಾತಿಗೆ 2ನೇ ಸುತ್ತಿನ ಸೀಟು ಹಂಚಿಕೆಯ ಅಂತಿಮ ಫಲಿತಾಂಶವನ್ನು ನಿಮಗೆಲ್ಲ ಗೊತ್ತಿದೆ. 24/8/2026 ಪ್ರಕಟಿಸಿದ್ದು, ಚಾಯ್ಸ್ಗಳ ಆಯ್ಕೆಗೆ ಶುಲ್ಕ ಪಾವತಿ ಮಾಡಲು ಮತ್ತು ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳಲು ದಿನಾಂಕವನ್ನು ಈ ಕೆಳಗಿನಂತೆ ವಿಸ್ತರಿಸಲಾಗಿದೆ. ನೋಡಿ, ಚಾಯ್ಸ್ಗಳನ್ನು ಆಯ್ಕೆ ಮಾಡಲಿಕ್ಕೆ 29/8/2026 ರಾತ್ರಿ 11:59 ಅಂದರೆ ನಿಮಗೆ 29ನೇ ತಾರೀಕಿನವರೆಗೆ ಚಾಯ್ಸ್ಗಳನ್ನು ಆಯ್ಕೆ ಮಾಡಲಿಕ್ಕೆ ಕೊಡಲಾಗಿದೆ. ನೋಡಿ, ಚಾಯ್ಸ್ ಅಂದರೆ ನಿಮ್ಗೆ ಗೊತ್ತಿದೆ, 1 ಮತ್ತು 4 ಎರಡೇ ಚಾಯ್ಸ್ ಇರೋದು. ಚಾಯ್ಸ್ 1 ಆಯ್ಕೆ ಮಾಡಿದ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡುವುದು, ನಂತರ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡುವುದು. ನೋಡಿ, 31/8/2026 ಮಧ್ಯಾಹ್ನ 2 ನಂತರ ಶುಲ್ಕ ಪಾವತಿ ಹಾಗೂ ಡೌನ್ಲೋಡ್ ಮಾಡಿದ ಸೀಟ್ ಕನ್ಫರ್ಮೇಷನ್ ಸ್ಲಿಪ್ನೊಂದಿಗೆ ಚಾಯ್ಸ್ 1 ಅಭ್ಯರ್ಥಿಗಳು ಕಾಲೇಜಿನಲ್ಲಿ ವರದಿ ಮಾಡಿಕೊಳ್ಳುವುದು 31/8/2026 ಸಂಜೆ 6 ನಿಮಗೆಲ್ಲ ಗೊತ್ತೇ ಇದೆ, 30ನೇ ತಾರೀಕು ಸಂಡೇ ಬರುತ್ತೆ. ಆದ ಕಾರಣ ನೀವು ಕೊನೆಯವರೆಗೆ ಕಾಯಬೇಡಿ. ನೋಡಿ, ಮತ್ತೊಮ್ಮೆ ಡೇಟನ್ನು ಎಕ್ಸ್ಟೆಂಡ್ ಮಾಡೋದಿಲ್ಲ. ಈಗಾಗಲೇ ಸಾಕಷ್ಟು, ಈಗ 28 ಅಂದಿದ್ದನ್ನು 31 ಎಕ್ಸ್ಟೆಂಡ್ ಮಾಡಿದ್ದಾರೆ. ಆದ ಕಾರಣ ತೀರಾ ಕೊನೆಯ ಡೇಟ್ವರೆಗೆ ಇದನ್ನು ಮಾಡಬೇಡಿ. ಆದಷ್ಟು ಬೇಗ ನಿಮ್ಗೆ ಈಗಾಗಲೇ ತಿಳಿದಿದೆ ಯಾವ ಚಾಯ್ಸ್ ಆಯ್ಕೆ ಮಾಡಬೇಕು ಏನು ಅಂತ. ಚಾಯ್ಸನ್ನು ಆಯ್ಕೆ ಮಾಡಿ ಆದಷ್ಟು 31ನೇ ತಾರೀಕು ಒಳಗೆ ಆದರೆ ನಿಮಗೆ 29ಕ್ಕೆ ಆದರೆ 29ಕ್ಕೆ ಅಡ್ಮಿಷನ್ ಮಾಡಿಕೊಳ್ಳಿಕ್ಕೆ ಇದು ಮಾಡಿ. ಯಾಕಂದರೆ ಕೆಲವೊಂದು ವಿದ್ಯಾರ್ಥಿಗಳು ಕಾಲೇಜಿನಲ್ಲಿ ಸ್ವಲ್ಪ ಮ್ಯಾನೇಜ್ಮೆಂಟು ಭಾಳ ಇದನ್ನು ಮಾಡ್ತಾ ಇದ್ದಾರೆ, ಸರಿಯಾಗಿ ನಡ್ಕೊಳ್ತಾ ಇಲ್ಲ ಅಂತಲೂ ಕೂಡ ಈಗ ಒಬ್ಬರು BMSc ಕಾಲೇಜಿನ ಬಗ್ಗೆ ತುಂಬ ಕೆಟ್ಟದಾಗಿ ಕಾಮೆಂಟ್ ಹಾಕಿದ್ದಾರೆ. ತುಂಬ ವಿದ್ಯಾರ್ಥಿಗಳನ್ನು 5-6 ತಾಸು ನಿಂದ್ರಿಸಿದ್ರು, ಕೊನೆಗೂ ನಾಳೆ ಬರ್ರಿ ಅಂತೆಲ್ಲ ಹೇಳಿದರು ಅಂತೆಲ್ಲ ಹಾಕ್ಕೊಂಡಿದ್ದಾರೆ. ಆದ ಕಾರಣ ವಿದ್ಯಾರ್ಥಿಗಳು ಆದಷ್ಟು, ಯಾಕಂದರೆ ಅವ್ರಿಗೂ ಒಮ್ಮೆಲೆ ಭಾಳ ಜನ ವಿದ್ಯಾರ್ಥಿಗಳು ಹೋದ ತಕ್ಷಣ ಅವ್ರಿಗೂ ಕೂಡ ಈಗ ಕಾಲೇಜಿನವರು ಸ್ವತಃ ಅವರು ನಿಮ್ಮ ಫೇಸ್ ವೆರಿಫಿಕೇಷನ್ ಮಾಡಿ ಅಡ್ಮಿಷನ್ ಆರ್ಡರ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಬಹಳ ಒಮ್ಮೆಲೆ ಗದ್ದಲ ಆದಾಗ ಅವ್ರಿಗೂ ಕೂಡ ಸ್ವಲ್ಪ ಆ ರೀತಿ ಆಗುತ್ತೆ. ಆದ ಕಾರಣ ನೀವು ತೀರಾ ಕೊನೆಯ ದಿನ ಹೋಗಬೇಡಿ, ಆದಷ್ಟು ಬೇಗ ನಿಮ್ಮ ಕೆಲಸವನ್ನು ಮಾಡ್ಕೊಳ್ಳಿ. ನೋಡಿ, ಅದನ್ನೇ ಕೊಟ್ಟಿದ್ದಾರೆ ಇಲ್ಲಿ. ಕೌನ್ಸಿಲಿಂಗ್ ನಡೆಸಲು ಲಭ್ಯವಿರುವ ಕಡಿಮೆ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಕೌನ್ಸಿಲಿಂಗ್ನಲ್ಲಿ ಭಾಗವಹಿಸಿರುವ ಎಲ್ಲ ಕಾಲೇಜುಗಳು, ಸಂಸ್ಥೆಗಳು ಎಲ್ಲ ಶನಿವಾರ ಮತ್ತು ಭಾನುವಾರಗಳನ್ನು ಹಾಗೂ ರಜಾ ದಿನಗಳನ್ನು ನಿರ್ವಹಿಸುವ ಕೆಲಸದ ದಿನಗಳು ಎಂದು ಪರಿಗಣಿಸಲು ಸೂಚಿಸಲಾಗಿದೆ ಅಂತ ಹೇಳಿದ್ದಾರೆ. ಆದ ಕಾರಣ ಆದಷ್ಟು ಬೇಗ ನಿಮ್ಮ ಅಡ್ಮಿಷನ್ ಮಾಡಿಸಿ. ಮತ್ತೆ ಏನಾದರೂ ವಿಷಯವಿದ್ದರೆ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ.